ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಉನಚಗೇರಿ ಗ್ರಾಮದಲ್ಲಿ ಕೋಳಿ ಫಾರ್ಮ್ನಿಂದ ಗ್ರಾಮಸ್ಥರು ಸುಮಾರು 15 ವರ್ಷಗಳಿಂದ ಸಫರ್ ಆಗ್ತಾ ಇದ್ರು. ಯಾಕಂತಂದರೆ ಆ ಕೋಳಿ ಫಾರ್ಮ್ನಿಂದ ಸಾಕಷ್ಟು ದುರ್ವಾಸನೆ ಬರ್ತಾ ಇತ್ತು. ಗ್ರಾಮದಲ್ಲಿ ಕೂಡ ಕೆಟ್ಟ ವಾಸನೆ ಬರೋದರಿಂದ ರೋಗಗಳಿಗೆ ಜನರು ತುತ್ತಾಗ್ತಾ ಇದ್ರು. ಹೀಗಾಗಿ ಏಕಾಏಕಿ ಗ್ರಾಮಸ್ಥರು ಏನು ಕೋಳಿ ಫಾರ್ಮಿಗೆ ನುಗ್ಗಿ ಅಲ್ಲಿರುವಂಥ ನೂರಾರು ಕೋಳಿ ಮತ್ತು ಮೊಟ್ಟೆಗಳನ್ನು ಹೊತ್ತೊಯ್ದಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡಲು ಗದಗ AC ಅವರಾದಂಥ ಗಂಗಪ್ಪ ಅವರಿದ್ದಾರೆ. ಅವರನ್ನು ಕೇಳೋಣ. ಸರ್, ಇವಾಗ ಆ ಗ್ರಾಮದಲ್ಲಿ ಕೋಳಿ ಫಾರ್ಮ್ ಬೇಡ ಅಂಥೇಳಿ ಸಾಕಷ್ಟು ಘರ್ಷಣೆ ಇತ್ತು ಮತ್ತು ಅವರು ಸುಮಾರು 15 ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ರು. ನಿನ್ನೆ ಏಕಾಏಕಿ ನುಗ್ಗಿದ್ದಾರೆ, ಅದು ಪೊಲೀಸರ ಸಮ್ಮುಖದಲ್ಲಿ. ಮುಂದಿನ ಯಾವ ರೀತಿ ಸರ್ಕಾರದಿಂದ ಕ್ರಮ ಕೈಗೊಳ್ತಾ ಇದ್ದೀರಿ? ಇವತ್ತು ಮಾಧ್ಯಮದ ಮುಖಾಂತರ, ಎಲೆಕ್ಟ್ರಾನಿಕ್ ಮೀಡಿಯಾದ ಮುಖಾಂತರ ನಾನು ಈ ವರದಿಯನ್ನು ನೋಡಿದ್ದೀನಿ. ಈ ಗಜೇಂದ್ರಗಡ ತಾಲೂಕು ಉಣಚಗೇರಿ ಗ್ರಾಮದಲ್ಲಿ ಕೋಳಿ ಫಾರ್ಮ್ ಇದೆ. ಅಲ್ಲಿ ಸ್ವಲ್ಪ ಅವ್ಯವಸ್ಥೆ ಇದ್ದಿದ್ದ ಬಗ್ಗೆ ನನಗೆ ಗಮನಕ್ಕೆ ಬಂದಿದೆ. ನಮ್ಮ ತಹಸೀಲ್ದಾರ್ ಜೊತೆ ನಾನು ಬೆಳಗಿನ ದೂರವಾಣಿ ಮುಖಾಂತರ ಮಾತಾಡಾಗಿದೆ, ಚೀಫ್ ಆಫೀಸರ್ ಜೊತೆನೂ ಮಾತಾಡಾಗಿದೆ. ಅಲ್ಲಿ ಅವ್ಯವಸ್ಥೆ ಇರೋದು ನಮಗೆ ಮಾಹಿತಿ ಹೇಳಿದ್ದಾರೆ ಕೆಳಗಿನ ಅಧಿಕಾರಿಗಳು. ನೊಣಗಳು ಹಾವಳಿ ಇದೆ, ಧೂಳು ಇದೆ, ಕ್ಲೀನ್ ಇಟ್ಟಿಲ್ಲ, ಅದೆಲ್ಲ ಸಾಕಷ್ಟು ಇಶ್ಯೂಸ್ ಹೇಳಿದ್ದಾರೆ. ಅದನ್ನು ನಾನು ಡೀಟೇಲ್ ವರದಿಯನ್ನು ತರಿಸ್ಕೊಳ್ತೀನಿ. ನಮ್ಮ ತಹಸೀಲ್ದಾರಿಂದ ಆಗಲಿ, ಚೀಫ್ ಆಫೀಸರಿಂದ ಆಗಲಿ, ಅನಿಮಲ್ ಹಸ್ಬೆಂಡ್ರಿ ಇಲಾಖೆಯವರಿಂದಾಗಲಿ ಅದು ತರಿಸ್ಕೊಂಡು ಏನು ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ಯಾವ ರೀತಿ ತೊಗೋಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ. ಈಗ ಸದ್ಯ ಅಲ್ಲಿ ಕೊಳೆತ ಮೊಟ್ಟೆಗಳು ಇದೆ, ಅದೆಲ್ಲ ಮಾರ್ತಾರೆ ಅನ್ನೋದು ಕೂಡ ದೂರು ಇದೆ. ಅದನ್ನು ಫುಡ್ ಸೇಫ್ಟಿ ಆಫೀಸರು ಕಡೆ ಕೂಡ ನಾನು ಅದನ್ನು ಸ್ಯಾಂಪಲ್ ಟೆಸ್ಟ್ ಮಾಡಿಸಿ ಅದರಲ್ಲಿ ಕೂಡ ಏನಾದರೂ ಫಾಲ್ಟ್ ಇತ್ತಂದರೆ ಕ್ರಮ ಖಂಡಿತ ತೊಗೊಳ್ತೀವಿ. ಧನ್ಯವಾದ. ಅಲ್ಲಿ ಸಾಕಷ್ಟು ಗಲೀಜಿದೆ. ಅದು ಒಂದು ಕೋಳಿ ಫಾರ್ಮ್ ನಡೆಸಬೇಕಂತ ಅಲ್ಲಿ ಏನೋ ನಿಯಮಗಳಿರ್ತಾವಲ್ಲ, ಯಾವುದೇ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಅಷ್ಟೊಂದು ಕೆಟ್ಟ ದುರ್ವಾಸನೆ ಬರ್ತಾಯಿತ್ತು, ರೋಗಗಳು ಬರ್ತಾಯಿದ್ವು. ಅವು ಮಾಲೀಕರ ಮೇಲೆ ಏನು ಕ್ರಮ ಕೈಗೊಳ್ತೀರಿ? ಖಂಡಿತ ಅಲ್ಲಿ ಏನಾದರೂ ಅವ್ಯವಸ್ಥೆ ಅಥವಾ ವೈಲೇಷನ್ಸ್ SOP ನಾವು ಹಾಕಿರುವ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರ್ಸ್ದು ಏನು ಹಾಕಿರ್ತೀವಿ ಆ ಗೈಡ್ಲೈನ್ಸನ್ನು ಅವರು ಉಲ್ಲಂಘನೆ ಮಾಡಿದರೆ ಖಂಡಿತ ಆ ವರದಿ ತರಿಸ್ಕೊಂಡು ನಾನು ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಧನ್ಯವಾದ. ಇದಿಷ್ಟು ಏನು ಗದಗ AC ಅವರ ಮಾತಾಗಿತ್ತು. ಯಾವುದೇ ರೀತಿಯಿಂದ ಅಂದರೆ ಇವಾಗ ಅಲ್ಲಿ ಅನಧಿಕೃತವಾಗಿ ಅಂದರೆ ಗ್ರಾಮಸ್ಥರ ವಿರೋಧದ ನಡುವೆಯೂ ಕೂಡ ಸಾಕಷ್ಟು ಗದಗ AC ಅವರ ಮಾತಾಗಿತ್ತು. ನಾವು ಕಾರಣ ಕೇಳಿ ಅಲ್ಲಿ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡ್ತೇವೆ ಮತ್ತು ಕಾನೂನು ಏನು ಉಲ್ಲಂಘನವಾಗಿದೆ ಆ ಬಗ್ಗೆಯೂ ಕೂಡ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಉನಚಗೇರಿ ಗ್ರಾಮದಲ್ಲಿ ಕೋಳಿ ಫಾರ್ಮ್ನಿಂದ ಗ್ರಾಮಸ್ಥರು ಸುಮಾರು 15 ವರ್ಷಗಳಿಂದ ಸಫರ್ ಆಗ್ತಾ ಇದ್ರು. ಯಾಕಂತಂದರೆ ಆ ಕೋಳಿ ಫಾರ್ಮ್ನಿಂದ ಸಾಕಷ್ಟು ದುರ್ವಾಸನೆ ಬರ್ತಾ ಇತ್ತು. ಗ್ರಾಮದಲ್ಲಿ ಕೂಡ ಕೆಟ್ಟ ವಾಸನೆ ಬರೋದರಿಂದ ರೋಗಗಳಿಗೆ ಜನರು ತುತ್ತಾಗ್ತಾ ಇದ್ರು. ಹೀಗಾಗಿ ಏಕಾಏಕಿ ಗ್ರಾಮಸ್ಥರು ಏನು ಕೋಳಿ ಫಾರ್ಮಿಗೆ ನುಗ್ಗಿ ಅಲ್ಲಿರುವಂಥ ನೂರಾರು ಕೋಳಿ ಮತ್ತು ಮೊಟ್ಟೆಗಳನ್ನು ಹೊತ್ತೊಯ್ದಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡಲು ಗದಗ AC ಅವರಾದಂಥ ಗಂಗಪ್ಪ ಅವರಿದ್ದಾರೆ. ಅವರನ್ನು ಕೇಳೋಣ. ಸರ್, ಇವಾಗ ಆ ಗ್ರಾಮದಲ್ಲಿ ಕೋಳಿ ಫಾರ್ಮ್ ಬೇಡ ಅಂಥೇಳಿ ಸಾಕಷ್ಟು ಘರ್ಷಣೆ ಇತ್ತು ಮತ್ತು ಅವರು ಸುಮಾರು 15 ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ರು. ನಿನ್ನೆ ಏಕಾಏಕಿ ನುಗ್ಗಿದ್ದಾರೆ, ಅದು ಪೊಲೀಸರ ಸಮ್ಮುಖದಲ್ಲಿ. ಮುಂದಿನ ಯಾವ ರೀತಿ ಸರ್ಕಾರದಿಂದ ಕ್ರಮ ಕೈಗೊಳ್ತಾ ಇದ್ದೀರಿ? ಇವತ್ತು ಮಾಧ್ಯಮದ ಮುಖಾಂತರ, ಎಲೆಕ್ಟ್ರಾನಿಕ್ ಮೀಡಿಯಾದ ಮುಖಾಂತರ ನಾನು ಈ ವರದಿಯನ್ನು ನೋಡಿದ್ದೀನಿ. ಈ ಗಜೇಂದ್ರಗಡ ತಾಲೂಕು ಉಣಚಗೇರಿ ಗ್ರಾಮದಲ್ಲಿ ಕೋಳಿ ಫಾರ್ಮ್ ಇದೆ. ಅಲ್ಲಿ ಸ್ವಲ್ಪ ಅವ್ಯವಸ್ಥೆ ಇದ್ದಿದ್ದ ಬಗ್ಗೆ ನನಗೆ ಗಮನಕ್ಕೆ ಬಂದಿದೆ. ನಮ್ಮ ತಹಸೀಲ್ದಾರ್ ಜೊತೆ ನಾನು ಬೆಳಗಿನ ದೂರವಾಣಿ ಮುಖಾಂತರ ಮಾತಾಡಾಗಿದೆ, ಚೀಫ್ ಆಫೀಸರ್ ಜೊತೆನೂ ಮಾತಾಡಾಗಿದೆ. ಅಲ್ಲಿ ಅವ್ಯವಸ್ಥೆ ಇರೋದು ನಮಗೆ ಮಾಹಿತಿ ಹೇಳಿದ್ದಾರೆ ಕೆಳಗಿನ ಅಧಿಕಾರಿಗಳು. ನೊಣಗಳು ಹಾವಳಿ ಇದೆ, ಧೂಳು ಇದೆ, ಕ್ಲೀನ್ ಇಟ್ಟಿಲ್ಲ, ಅದೆಲ್ಲ ಸಾಕಷ್ಟು ಇಶ್ಯೂಸ್ ಹೇಳಿದ್ದಾರೆ. ಅದನ್ನು ನಾನು ಡೀಟೇಲ್ ವರದಿಯನ್ನು ತರಿಸ್ಕೊಳ್ತೀನಿ. ನಮ್ಮ ತಹಸೀಲ್ದಾರಿಂದ ಆಗಲಿ, ಚೀಫ್ ಆಫೀಸರಿಂದ ಆಗಲಿ, ಅನಿಮಲ್ ಹಸ್ಬೆಂಡ್ರಿ ಇಲಾಖೆಯವರಿಂದಾಗಲಿ ಅದು ತರಿಸ್ಕೊಂಡು ಏನು ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ಯಾವ ರೀತಿ ತೊಗೋಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ. ಈಗ ಸದ್ಯ ಅಲ್ಲಿ ಕೊಳೆತ ಮೊಟ್ಟೆಗಳು ಇದೆ, ಅದೆಲ್ಲ ಮಾರ್ತಾರೆ ಅನ್ನೋದು ಕೂಡ ದೂರು ಇದೆ. ಅದನ್ನು ಫುಡ್ ಸೇಫ್ಟಿ ಆಫೀಸರು ಕಡೆ ಕೂಡ ನಾನು ಅದನ್ನು ಸ್ಯಾಂಪಲ್ ಟೆಸ್ಟ್ ಮಾಡಿಸಿ ಅದರಲ್ಲಿ ಕೂಡ ಏನಾದರೂ ಫಾಲ್ಟ್ ಇತ್ತಂದರೆ ಕ್ರಮ ಖಂಡಿತ ತೊಗೊಳ್ತೀವಿ. ಧನ್ಯವಾದ. ಅಲ್ಲಿ ಸಾಕಷ್ಟು ಗಲೀಜಿದೆ. ಅದು ಒಂದು ಕೋಳಿ ಫಾರ್ಮ್ ನಡೆಸಬೇಕಂತ ಅಲ್ಲಿ ಏನೋ ನಿಯಮಗಳಿರ್ತಾವಲ್ಲ, ಯಾವುದೇ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಅಷ್ಟೊಂದು ಕೆಟ್ಟ ದುರ್ವಾಸನೆ ಬರ್ತಾಯಿತ್ತು, ರೋಗಗಳು ಬರ್ತಾಯಿದ್ವು. ಅವು ಮಾಲೀಕರ ಮೇಲೆ ಏನು ಕ್ರಮ ಕೈಗೊಳ್ತೀರಿ? ಖಂಡಿತ ಅಲ್ಲಿ ಏನಾದರೂ ಅವ್ಯವಸ್ಥೆ ಅಥವಾ ವೈಲೇಷನ್ಸ್ SOP ನಾವು ಹಾಕಿರುವ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರ್ಸ್ದು ಏನು ಹಾಕಿರ್ತೀವಿ ಆ ಗೈಡ್ಲೈನ್ಸನ್ನು ಅವರು ಉಲ್ಲಂಘನೆ ಮಾಡಿದರೆ ಖಂಡಿತ ಆ ವರದಿ ತರಿಸ್ಕೊಂಡು ನಾನು ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಧನ್ಯವಾದ.
ಇದಿಷ್ಟು ಏನು ಗದಗ ಎ ಸಿ ಅವರ ಮಾತಾಗಿತ್ತು. ಯಾವುದೇ ರೀತಿಯಿಂದ ಅಂದರೆ ಇವಾಗ ಅಲ್ಲಿ ಅನಧಿಕೃತವಾಗಿ ಅಂದರೆ ಗ್ರಾಮಸ್ಥರ ವಿರೋಧದ ನಡುವೆನೂ ಕೂಡ ಸಾಕಷ್ಟು ಗದಗ ಎ ಸಿ ಅವರ ಮಾತಾಗಿತ್ತು. ನಾವು ಕಾರಣ ಕೇಳಿ ಅಲ್ಲಿ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡ್ತೇವೆ ಮತ್ತು ಕಾನೂನು ಏನು ಉಲ್ಲಂಘನವಾಗಿದೆ ಆ ಬಗ್ಗೆನೂ ಕೂಡ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಉಣಚಗೇರಿ ಗ್ರಾಮದಲ್ಲಿ ಕೋಳಿ ಫಾರ್ಮ್ನಿಂದ ಗ್ರಾಮಸ್ಥರು ಸುಮಾರು 15 ವರ್ಷಗಳಿಂದ ಸಫರ್ ಆಗ್ತಾ ಇದ್ರು. ಯಾಕಂತಂದರೆ ಆ ಕೋಳಿ ಫಾರ್ಮ್ನಿಂದ ಸಾಕಷ್ಟು ದುರ್ವಾಸನೆ ಬರ್ತಾ ಇತ್ತು. ಗ್ರಾಮದಲ್ಲಿ ಕೂಡ ಕೆಟ್ಟ ವಾಸನೆ ಬರೋದರಿಂದ ರೋಗಗಳಿಗೆ ಜನರು ತುತ್ತಾಗ್ತಾ ಇದ್ರು. ಹೀಗಾಗಿ ಏಕಾಏಕಿ ಗ್ರಾಮಸ್ಥರು ಏನು ಕೋಳಿ ಫಾರ್ಮಿಗೆ ನುಗ್ಗಿ ಅಲ್ಲಿರುವಂಥ ನೂರಾರು ಕೋಳಿ ಮತ್ತು ಮೊಟ್ಟೆಗಳನ್ನು ಹೊತ್ತೊಯ್ದಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡಲು ಗದಗ ಎ ಸಿ ಅವರಾದಂಥ ಗಂಗಪ್ಪ ಅವರಿದ್ದಾರೆ. ಅವರನ್ನು ಕೇಳೋಣ. ಸರ್, ಇವಾಗ ಆ ಗ್ರಾಮದಲ್ಲಿ ಕೋಳಿ ಫಾರ್ಮ್ ಬೇಡ ಅಂಥೇಳಿ ಸಾಕಷ್ಟು ಘರ್ಷಣೆ ಇತ್ತು ಮತ್ತು ಅವರು ಸುಮಾರು 15 ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ರು. ನಿನ್ನೆ ಏಕಾಏಕಿ ನುಗ್ಗಿದ್ದಾರೆ, ಅದು ಪೊಲೀಸರ ಸಮ್ಮುಖದಲ್ಲಿ. ಮುಂದಿನ ಯಾವ ರೀತಿ ಸರ್ಕಾರದಿಂದ ಕ್ರಮ ಕೈಗೊಳ್ತಾ ಇದ್ದೀರಿ? ಇವತ್ತು ಮಾಧ್ಯಮದ ಮುಖಾಂತರ, ಎಲೆಕ್ಟ್ರಾನಿಕ್ ಮೀಡಿಯಾದ ಮುಖಾಂತರ ನಾನು ಈ ವರದಿಯನ್ನು ನೋಡಿದ್ದೀನಿ. ಈ ಗಜೇಂದ್ರಗಡ ತಾಲೂಕು ಉಣಚಗೇರಿ ಗ್ರಾಮದಲ್ಲಿ ಕೋಳಿ ಫಾರ್ಮ್ ಇದೆ. ಅಲ್ಲಿ ಸ್ವಲ್ಪ ಅವ್ಯವಸ್ಥೆ ಇದ್ದಿದ್ದ ಬಗ್ಗೆ ನನಗೆ ಗಮನಕ್ಕೆ ಬಂದಿದೆ. ನಮ್ಮ ತಹಸೀಲ್ದಾರ್ ಜೊತೆ ನಾನು ಬೆಳಗಿನ ದೂರವಾಣಿ ಮುಖಾಂತರ ಮಾತಾಡಾಗಿದೆ, ಚೀಫ್ ಆಫೀಸರ್ ಜೊತೆನೂ ಮಾತಾಡಾಗಿದೆ. ಅಲ್ಲಿ ಅವ್ಯವಸ್ಥೆ ಇರೋದು ನಮಗೆ ಮಾಹಿತಿ ಹೇಳಿದ್ದಾರೆ ಕೆಳಗಿನ ಅಧಿಕಾರಿಗಳು. ನೊಣಗಳು ಹಾವಳಿ ಇದೆ, ಧೂಳು ಇದೆ, ಕ್ಲೀನ್ ಇಟ್ಟಿಲ್ಲ, ಅದೆಲ್ಲ ಸಾಕಷ್ಟು ಇಶ್ಯೂಸ್ ಹೇಳಿದ್ದಾರೆ. ಅದನ್ನು ನಾನು ಡೀಟೇಲ್ ವರದಿಯನ್ನು ತರಿಸ್ಕೊಳ್ತೀನಿ. ನಮ್ಮ ತಹಸೀಲ್ದಾರಿಂದ ಆಗಲಿ, ಚೀಫ್ ಆಫೀಸರಿಂದ ಆಗಲಿ, ಅನಿಮಲ್ ಹಸ್ಬೆಂಡ್ರಿ ಇಲಾಖೆಯವರಿಂದ ಆಗಲಿ ಅದು ತರಿಸ್ಕೊಂಡು ಏನು ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ಯಾವ ರೀತಿ ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ. ಈಗ ಸದ್ಯ ಅಲ್ಲಿ ಕೊಳೆತ ಮೊಟ್ಟೆಗಳು ಇದೆ, ಅದೆಲ್ಲ ಮಾರ್ತಾರೆ ಅನ್ನೋದು ಕೂಡ ದೂರು ಇದೆ. ಅದನ್ನು ಫುಡ್ ಸೇಫ್ಟಿ ಆಫೀಸರು ಕಡೆ ಕೂಡ ನಾನು ಅದನ್ನು ಸ್ಯಾಂಪಲ್ ಟೆಸ್ಟ್ ಮಾಡಿಸ್ತೀನಿ. ಟೆಸ್ಟ್ ಮಾಡಿಸಿ ಅದರಲ್ಲಿ ಕೂಡ ಏನಾದರೂ ಫಾಲ್ಟ್ ಇತ್ತಂದರೆ ಕ್ರಮ ಖಂಡಿತ ತೊಗೊಳ್ತೀವಿ. ಧನ್ಯವಾದ. ಅಲ್ಲಿ ಸಾಕಷ್ಟು ಗಲೀಜಿದೆ. ಅದು ಒಂದು ಕೋಳಿ ಫಾರ್ಮ್ ನಡೆಸಬೇಕಂತ ಅಲ್ಲಿ ಏನೋ ನಿಯಮಗಳಿರ್ತಾವಲ್ಲ, ಯಾವುದೇ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಅಷ್ಟೊಂದು ಕೆಟ್ಟ ದುರ್ವಾಸನೆ ಬರ್ತಾಯಿತ್ತು, ರೋಗಗಳು ಬರ್ತಾಯಿದ್ವು. ಅವು ಮಾಲೀಕರ ಮೇಲೆ ಏನು ಕ್ರಮ ಕೈಗೊಳ್ತೀರಿ? ಖಂಡಿತ ಅಲ್ಲಿ ಏನಾದರೂ ಅವ್ಯವಸ್ಥೆ ಅಥವಾ ವೈಲೇಷನ್ಸ್ SOP ನಾವು ಹಾಕಿರುವ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರ್ಸ್ದು ಏನು ಹಾಕಿರ್ತೀವಿ ಆ ಗೈಡ್ಲೈನ್ಸನ್ನು ಅವರು ಉಲ್ಲಂಘನೆ ಮಾಡಿದರೆ ಖಂಡಿತ ಆ ವರದಿ ತರಿಸ್ಕೊಂಡು ನಾನು ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಧನ್ಯವಾದ. ಇದಿಷ್ಟು ಏನು ಗದಗ ಎ ಸಿ ಅವರ ಮಾತಾಗಿತ್ತು. ಯಾವುದೇ ರೀತಿಯಿಂದ ಅಂದರೆ ಇವಾಗ ಅಲ್ಲಿ ಅನಧಿಕೃತವಾಗಿ ಅಂದರೆ ಗ್ರಾಮಸ್ಥರ ವಿರೋಧದ ನಡುವೆನೂ ಕೂಡ ಸಾಕಷ್ಟು ಗದಗ ಎ ಸಿ ಅವರ ಮಾತಾಗಿತ್ತು. ನಾವು ಕಾರಣ ಕೇಳಿ ಅಲ್ಲಿ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡ್ತೇವೆ ಮತ್ತು ಕಾನೂನು ಏನು ಉಲ್ಲಂಘನವಾಗಿದೆ ಆ ಬಗ್ಗೆನೂ ಕೂಡ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಉಣಚಗೇರಿ ಗ್ರಾಮದಲ್ಲಿ ಕೋಳಿ ಫಾರ್ಮ್ನಿಂದ ಗ್ರಾಮಸ್ಥರು ಸುಮಾರು 15 ವರ್ಷಗಳಿಂದ ಸಫರ್ ಆಗ್ತಾ ಇದ್ರು. ಯಾಕಂತಂದರೆ ಆ ಕೋಳಿ ಫಾರ್ಮ್ನಿಂದ ಸಾಕಷ್ಟು ದುರ್ವಾಸನೆ ಬರ್ತಾ ಇತ್ತು. ಗ್ರಾಮದಲ್ಲಿ ಕೂಡ ಕೆಟ್ಟ ವಾಸನೆ ಬರೋದರಿಂದ ರೋಗಗಳಿಗೆ ಜನರು ತುತ್ತಾಗ್ತಾ ಇದ್ರು. ಹೀಗಾಗಿ ಏಕಾಏಕಿ ಗ್ರಾಮಸ್ಥರು ಏನು ಕೋಳಿ ಫಾರ್ಮಿಗೆ ನುಗ್ಗಿ ಅಲ್ಲಿರುವಂಥ ನೂರಾರು ಕೋಳಿ ಮತ್ತು ಮೊಟ್ಟೆಗಳನ್ನು ಹೊತ್ತೊಯ್ದಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡಲು ಗದಗ ಎ ಸಿ ಅವರಾದಂಥ ಗಂಗಪ್ಪ ಅವರಿದ್ದಾರೆ. ಅವರನ್ನು ಕೇಳೋಣ. ಸರ್, ಇವಾಗ ಆ ಗ್ರಾಮದಲ್ಲಿ ಕೋಳಿ ಫಾರ್ಮ್ ಬೇಡ ಅಂಥೇಳಿ ಸಾಕಷ್ಟು ಘರ್ಷಣೆ ಇತ್ತು ಮತ್ತು ಅವರು ಸುಮಾರು 15 ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ರು. ನಿನ್ನೆ ಏಕಾಏಕಿ ನುಗ್ಗಿದ್ದಾರೆ, ಅದು ಪೊಲೀಸರ ಸಮ್ಮುಖದಲ್ಲಿ. ಮುಂದಿನ ಯಾವ ರೀತಿ ಸರ್ಕಾರದಿಂದ ಕ್ರಮ ಕೈಗೊಳ್ತಾ ಇದ್ದೀರಿ? ಇವತ್ತು ಮಾಧ್ಯಮದ ಮುಖಾಂತರ, ಎಲೆಕ್ಟ್ರಾನಿಕ್ ಮೀಡಿಯಾದ ಮುಖಾಂತರ ನಾನು ಈ ವರದಿಯನ್ನು ನೋಡಿದ್ದೀನಿ. ಈ ಗಜೇಂದ್ರಗಡ ತಾಲೂಕು ಉಣಚಗೇರಿ ಗ್ರಾಮದಲ್ಲಿ ಕೋಳಿ ಫಾರ್ಮ್ ಇದೆ. ಅಲ್ಲಿ ಸ್ವಲ್ಪ ಅವ್ಯವಸ್ಥೆ ಇದ್ದಿದ್ದ ಬಗ್ಗೆ ನನಗೆ ಗಮನಕ್ಕೆ ಬಂದಿದೆ. ನಮ್ಮ ತಹಸೀಲ್ದಾರ್ ಜೊತೆ ನಾನು ಬೆಳಗಿನ ದೂರವಾಣಿ ಮುಖಾಂತರ ಮಾತಾಡಾಗಿದೆ, ಚೀಫ್ ಆಫೀಸರ್ ಜೊತೆನೂ ಮಾತಾಡಾಗಿದೆ. ಅಲ್ಲಿ ಅವ್ಯವಸ್ಥೆ ಇರೋದು ನಮಗೆ ಮಾಹಿತಿ ಹೇಳಿದ್ದಾರೆ ಕೆಳಗಿನ ಅಧಿಕಾರಿಗಳು. ನೊಣಗಳು ಹಾವಳಿ ಇದೆ, ಧೂಳು ಇದೆ, ಕ್ಲೀನ್ ಇಟ್ಟಿಲ್ಲ, ಅದೆಲ್ಲ ಸಾಕಷ್ಟು ಇಶ್ಯೂಸ್ ಹೇಳಿದ್ದಾರೆ. ಅದನ್ನು ನಾನು ಡೀಟೇಲ್ ವರದಿಯನ್ನು ತರಿಸ್ಕೊಳ್ತೀನಿ. ನಮ್ಮ ತಹಸೀಲ್ದಾರಿಂದ ಆಗಲಿ, ಚೀಫ್ ಆಫೀಸರಿಂದ ಆಗಲಿ, ಅನಿಮಲ್ ಹಸ್ಬೆಂಡ್ರಿ ಇಲಾಖೆಯವರಿಂದ ಆಗಲಿ ಅದು ತರಿಸ್ಕೊಂಡು ಏನು ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ಯಾವ ರೀತಿ ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ. ಈಗ ಸದ್ಯ ಅಲ್ಲಿ ಕೊಳೆತ ಮೊಟ್ಟೆಗಳು ಇದೆ, ಅದೆಲ್ಲ ಮಾರ್ತಾರೆ ಅನ್ನೋದು ಕೂಡ ದೂರು ಇದೆ. ಅದನ್ನು ಫುಡ್ ಸೇಫ್ಟಿ ಆಫೀಸರು ಕಡೆ ಕೂಡ ನಾನು ಅದನ್ನು ಸ್ಯಾಂಪಲ್ ಟೆಸ್ಟ್ ಮಾಡಿಸ್ತೀನಿ. ಟೆಸ್ಟ್ ಮಾಡಿಸಿ ಅದರಲ್ಲಿ ಕೂಡ ಏನಾದರೂ ಫಾಲ್ಟ್ ಇತ್ತಂದರೆ ಕ್ರಮ ಖಂಡಿತ ತೊಗೊಳ್ತೀವಿ. ಧನ್ಯವಾದ. ಅಲ್ಲಿ ಸಾಕಷ್ಟು ಗಲೀಜಿದೆ. ಅದು ಒಂದು ಕೋಳಿ ಫಾರ್ಮ್ ನಡೆಸಬೇಕಂತ ಅಲ್ಲಿ ಏನೋ ನಿಯಮಗಳಿರ್ತಾವಲ್ಲ, ಯಾವುದೇ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಅಷ್ಟೊಂದು ಕೆಟ್ಟ ದುರ್ವಾಸನೆ ಬರ್ತಾಯಿತ್ತು, ರೋಗಗಳು ಬರ್ತಾಯಿದ್ವು. ಅವು ಮಾಲೀಕರ ಮೇಲೆ ಏನು ಕ್ರಮ ಕೈಗೊಳ್ತೀರಿ?
ಖಂಡಿತ ಅಲ್ಲಿ ಏನಾದರೂ ಅವ್ಯವಸ್ಥೆ ಅಥವಾ ವೈಲೇಷನ್ಸ್ SOP ನಾವು ಹಾಕಿರುವ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರ್ಸ್ದು ಏನು ಹಾಕಿರ್ತೀವಿ ಆ ಗೈಡ್ಲೈನ್ಸನ್ನು ಅವರು ಉಲ್ಲಂಘನೆ ಮಾಡಿದರೆ ಖಂಡಿತ ಆ ವರದಿ ತರಿಸ್ಕೊಂಡು ನಾನು ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಧನ್ಯವಾದ. ಇದಿಷ್ಟು ಏನು ಗದಗ AC ಅವರ ಮಾತಾಗಿತ್ತು. ಯಾವುದೇ ರೀತಿಯಿಂದ ಅಂದರೆ ಇವಾಗ ಅಲ್ಲಿ ಅನಧಿಕೃತವಾಗಿ ಅಂದರೆ ಗ್ರಾಮಸ್ಥರ ವಿರೋಧದ ನಡುವೆನೂ ಕೂಡ ಸಾಕಷ್ಟು ಗದಗ AC ಅವರ ಮಾತಾಗಿತ್ತು. ನಾವು ಕಾರಣ ಕೇಳಿ ಅಲ್ಲಿ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡ್ತೇವೆ ಮತ್ತು ಕಾನೂನು ಏನು ಉಲ್ಲಂಘನವಾಗಿದೆ ಆ ಬಗ್ಗೆಯೂ ಕೂಡ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.